ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಏನಿಲ್ಲ, ಅಷ್ಟೇ ಆಗಿರೋದು. ನಾವು ಮೋದಿ ಹಾಸ್ಪಿಟಲ್ ಹತ್ರ ಇರೋದು. ನಾವೇನು ಜಾಸ್ತಿ ಇಲ್ಲಿ ಬರ್ತಾ ಇಲ್ಲ. ಯಾರು ಜಾಸ್ತಿ ಚೆನ್ನಾಗಿರಲಿಲ್ಲ. ಅದು ಹೇಳಿದ್ನಲ್ಲ, ಮಗು ತೊಗೊಂಡೋಗಿ ನಾದಿನಿ ಮನೆಗೆ ಬಿಟ್ಬಿಟ್ಟು 3 ತಿಂಗಳು ಹೋಗ್ಬಿಟ್ಟಿದ್ಲೆಲ್ಲ ಫೀಜಿಲ್ ಇದ್ಲು ಅಂತ ಗೊತ್ತಾಯ್ತು. ಆಮೇಲೆ ಅವ್ರ ಮನೆ ಕರ್ಕೊಂಬಂದು ಅವ್ರ ಅಮ್ಮ ಇಟ್ಕೊಂಡಿದ್ದು, ಇಷ್ಟು ದಿನ ಇಟ್ಕೊಂಡಿದ್ದು, ಇವಾಗ 2 ತಿಂಗಳೇನೋ ಆಯ್ತು ಕಳಿಸಿ ಇಲ್ಲಿಗೆ. ಒಳ್ಳೆ ಹುಡುಗ ಅವನು. ಒಬ್ರ ಹತ್ರ ಒಂದು ಇದಿಲ್ಲ, ಏನಿಲ್ಲ, ಯಾವುದೂ ಇಲ್ಲಪ್ಪ. ತುಂಬ ಒಳ್ಳೆ ಹುಡುಗ. ಇಲ್ಲ ಚೆನ್ನಾಗೇ ಇದ್ರು, ಯಾರು ಹೋಗಂಗಿಲ್ಲ. ನಮ್ಮ ಅಕ್ಕ ಕೂಡ ಇಲ್ಲಿರ್ತಾ ಇದ್ದವ್ರು, ಇವಾಗ ಊರಲ್ಲಿ ಅವ್ರತಾವ್ರೆ. ಅವರೇ ಚೆನ್ನಾಗಿರ್ಲಿ ಅಂದ್ಬಿಟ್ಟು ನಮ್ಮ ಅಕ್ಕ ಊರಿಗೆ ಹೊಂಟೋಗ್ಬಿಟ್ರು. ಇಲ್ಲ ಹುಟ್ಟಿದೂರೆಲ್ಲ ಇದಿಲ್ಲ, ಇದು ಕಿಲಾರ ಅವ್ರದ್ದು. ಇಲ್ಲಿ ಸೈಡ್ ತೊಗೊಂಡು ಮನೆ ಕಟ್ಕೊಂಡು ಇಲ್ಲಿ ಹೋಗ್ತಾ ಬರ್ತಾ ಇರ್ತಾರೆ. ನಮ್ಮ ಅಕ್ಕ ಬಾಡಿಗೆ ಕೊಟ್ಕೊಂಡಿದ್ದಾರೆ. ಇವ್ರನ್ನೇ ಬಿಟ್ಟಿದ್ರು, ಮಗ ಸೊಸೆನ. ನಮ್ಮ ಅಕ್ಕನೂ ಬಂದು ಸ್ವಲ್ಪ ದಿನ ಇರೋರು, ಯಾಕೆ ಬೇಕು, ನಾನು ಅಲ್ಲೇ ಇರ್ತೀನಿ ಊರಲ್ಲಿ ಅಂದ್ಬಿಟ್ಟು ಅತ್ತೆ ಸೊಸೆ ಊರಲ್ಲಿದ್ದರು. ಇವ್ರು ಗಂಡ ಹೆಂಡ್ತಿ ಮಾತ್ರ ಇಲ್ಲಿದ್ದರು. ಇವಾಗ ಇಷ್ಟು ದಿನ ಅಮ್ಮನ ಮನೇಲಿ ಇದ್ಲು. ಇವಾಗ ಒಂದು 2 ತಿಂಗಳೇನೋ ಆಯ್ತು ಅಷ್ಟೇ ಅವಳು ಇಲ್ಲಿ ಬಂದು. 2 ತಿಂಗಳಾಗಿದೆ. ಅಷ್ಟೇ. ಏನೋ ಮಾಡಿದ್ದಾಳೆ ಅನ್ಸುತ್ತೆ ನಮಗೇನೋ. ಅವನು ಒಳ್ಳೆಯವನು ಪಾಪ. ಹೌದು, ಎಲ್ಲ ಒಳ್ಳೆ ಅನುಕೂಲ ಇದೆ, ಒಳ್ಳೆ ಇದಿದೆ, ಮನೆ ಇದೆ ಅವ್ರಿಗೆ, ಊರಲ್ಲಿ ಆಸ್ತಿ ಇದೆ, ಕೆಲಸ ಇದೆ. ಅವ್ರ ಅಮ್ಮನ ಗೌರ್ಮೆಂಟ್ ಕೆಲಸ, ಅವ್ರ ಗಂಡನ ಕೆಲಸನೇ ಕೊಟ್ಟವ್ರೆ. ಒಳ್ಳೆ ಅನುಕೂಲ ಇದೆಯಪ್ಪ, ಏನೂ ತೊಂದರೆ ಇಲ್ಲ ಅವ್ರಿಗೆ. ಇಂಥ ಜೀವನ ಸಿಗಬೇಕು ಅಂದ್ರೂ ತುಂಬ ಪುಣ್ಯ ಮಾಡಿರಬೇಕು. ಏನಿಲ್ಲ, ಅಷ್ಟೇ ಆಗಿರೋದು. ನಾವು ಮೋದಿ ಹಾಸ್ಪಿಟಲ್ ಹತ್ರ ಇರೋದು. ನಾವೇನು ಜಾಸ್ತಿ ಇಲ್ಲಿ ಬರ್ತಾ ಇಲ್ಲ. ಯಾರು ಜಾಸ್ತಿ ಚೆನ್ನಾಗಿರಲಿಲ್ಲ. ಅದು ಹೇಳಿದ್ನಲ್ಲ, ಮಗು ತೊಗೊಂಡೋಗಿ ನಾದಿನಿ ಮನೆಗೆ ಬಿಟ್ಬಿಟ್ಟು 3 ತಿಂಗಳು ಹೋಗ್ಬಿಟ್ಟಿದ್ಲೆಲ್ಲ ಫೀಜಿಲ್ ಇದ್ಲು ಅಂತ ಗೊತ್ತಾಯ್ತು. ಆಮೇಲೆ ಅವ್ರ ಮನೆ ಕರ್ಕೊಂಬಂದು ಅವ್ರ ಅಮ್ಮ ಇಟ್ಕೊಂಡಿದ್ದು, ಇಷ್ಟು ದಿನ ಇಟ್ಕೊಂಡಿದ್ದು, ಇವಾಗ 2 ತಿಂಗಳೇನೋ ಆಯ್ತು ಕಳಿಸಿ ಇಲ್ಲಿಗೆ. ಒಳ್ಳೆ ಹುಡುಗ ಅವನು. ಒಬ್ರ ಹತ್ರ ಒಂದು ಇದಿಲ್ಲ, ಏನಿಲ್ಲ, ಯಾವುದೂ ಇಲ್ಲಪ್ಪ. ತುಂಬ ಒಳ್ಳೆ ಹುಡುಗ. ಇಲ್ಲ ಚೆನ್ನಾಗೇ ಇದ್ರು, ಯಾರು ಹೋಗಂಗಿಲ್ಲ. ನಮ್ಮ ಅಕ್ಕ ಕೂಡ ಇಲ್ಲಿರ್ತಾ ಇದ್ದವ್ರು, ಇವಾಗ ಊರಲ್ಲಿ ಅವ್ರತಾವ್ರೆ. ಅವರೇ ಚೆನ್ನಾಗಿರ್ಲಿ ಅಂದ್ಬಿಟ್ಟು ನಮ್ಮ ಅಕ್ಕ ಊರಿಗೆ ಹೊಂಟೋಗ್ಬಿಟ್ರು. ಇಲ್ಲ ಹುಟ್ಟಿದೂರೆಲ್ಲ ಇದಿಲ್ಲ, ಇದು ಕಿಲಾರ ಅವ್ರದ್ದು. ಇಲ್ಲಿ ಸೈಡ್ ತೊಗೊಂಡು ಮನೆ ಕಟ್ಕೊಂಡು ಇಲ್ಲಿ ಹೋಗ್ತಾ ಬರ್ತಾ ಇರ್ತಾರೆ. ನಮ್ಮ ಅಕ್ಕ ಬಾಡಿಗೆ ಕೊಟ್ಕೊಂಡಿದ್ದಾರೆ. ಇವ್ರನ್ನೇ ಬಿಟ್ಟಿದ್ರು, ಮಗ ಸೊಸೆನ. ನಮ್ಮ ಅಕ್ಕನೂ ಬಂದು ಸ್ವಲ್ಪ ದಿನ ಇರೋರು, ಯಾಕೆ ಬೇಕು, ನಾನು ಅಲ್ಲೇ ಇರ್ತೀನಿ ಊರಲ್ಲಿ ಅಂದ್ಬಿಟ್ಟು ಅತ್ತೆ ಸೊಸೆ ಊರಲ್ಲಿದ್ದರು. ಇವ್ರು ಗಂಡ ಹೆಂಡ್ತಿ ಮಾತ್ರ ಇಲ್ಲಿದ್ದರು. ಇವಾಗ ಇಷ್ಟು ದಿನ ಅಮ್ಮನ ಮನೇಲಿ ಇದ್ಲು. ಇವಾಗ ಒಂದು 2 ತಿಂಗಳೇನೋ ಆಯ್ತು ಅಷ್ಟೇ ಅವಳು ಇಲ್ಲಿ ಬಂದು. 2 ತಿಂಗಳಾಗಿದೆ. ಅಷ್ಟೇ. ಏನೋ ಮಾಡಿದ್ದಾಳೆ ಅನ್ಸುತ್ತೆ ನಮಗೇನೋ. ಅವನು ಒಳ್ಳೆಯವನು ಪಾಪ. ಹೌದು, ಎಲ್ಲ ಒಳ್ಳೆ ಅನುಕೂಲ ಇದೆ, ಒಳ್ಳೆ ಇದಿದೆ, ಮನೆ ಇದೆ ಅವ್ರಿಗೆ, ಊರಲ್ಲಿ ಆಸ್ತಿ ಇದೆ, ಕೆಲಸ ಇದೆ. ಅವ್ರ ಅಮ್ಮನ ಗೌರ್ಮೆಂಟ್ ಕೆಲಸ, ಅವ್ರ ಗಂಡನ ಕೆಲಸನೇ ಕೊಟ್ಟವ್ರೆ. ಒಳ್ಳೆ ಅನುಕೂಲ ಇದೆಯಪ್ಪ, ಏನೂ ತೊಂದರೆ ಇಲ್ಲ ಅವ್ರಿಗೆ. ಇಂಥ ಜೀವನ ಸಿಗಬೇಕು ಅಂದ್ರೂ ತುಂಬ ಪುಣ್ಯ ಮಾಡಿರಬೇಕು.